ಯಾವ ರೋಡಲ್ಲಿ ಯಾವ ಗಾಡಿ ತರಬೇಕು ಅಂತ ಗೊತ್ತಾಗಲ್ಲ, ಬಂದ್ಬಿಡ್ತಾರೆ. ವಾಟ್? ನಂದೇ ತಪ್ಪು ನಾವು ಮಾತಾಡ್ತಾನಲ್ಲ ಇವನು. ರೋಡ್ ಸೆಂಟ್ರಲ್ ಗಾಡಿ ನಿಲ್ಸಿರೋದು ಇವನು. ಹಾರಿಬಲ್ ಮ್ಯಾನ್, ಹಾರಿಬಲ್. ಅವಿವೇಕಿ, ಇಂಥವ್ರಿಗೆಲ್ಲ ಯಾರು ಲೈಸೆನ್ಸ್ ಕೊಡ್ತಾರೋ? ರೋಡಿಗೆ ಇಳಿದು ಬಿಡ್ತಾರೆ ಇನ್ನೊಬ್ಬರು ಪ್ರಾಣ ತೆಗಿಯಕ್ಕೆ. ಎಲ್ರಿಗೂ ಬಾಯ್, ಮನೆ ಕಡೆ ಹುಷಾರು. ನಿತ್ಕೊಳ್ಳಿ ಅವಳು ಯಾವಳು? ಏನಕ್ಕ? ಸೀದಾ ಕಾಲೇಜ್ಗೆ ಹೋಗಿ ಸೀದಾ ಮನೆಗೆ ಬರ್ಬೇಕು. ಆ ಚೀಚೆ ಕಣ್ಣಾಡಿಸ್ಕೊ ಬೀಳುತ್ತ ಮೇಲೆ. ಹೋಗ್ಲಿ ಬಿಡ, ಯಾಕೆ ಗೋಳೈಕೋತೀಯ ಅವಳನ್ನ? ನಿನಗೆ ಅರ್ಥ ಆಗಲ್ಲ ಅಕ್ಕ. ಇವಳನ್ನ ಗೋಳು ಹೊಯ್ಕೊಂಡಿಲ್ಲ ಅಂದ್ರೆ ಬೀದಿ ಬಸ್ವಿ ಆಗ್ಬಿಡ್ತಾಳೆ. ಇವಳು ನಿಂತರ ಪಾಪ್ತೋಳಲ್ಲ, ಈ ತರ ಸಿಂಪಲ್ ಆಗಿ ಸೀದಾ ಸಾದಾ ಇರ್ತಾಳೆ ಅಂತಾನು ಅನ್ಕೋಬೇಡ. ಮಹಾನ್ ಕಿಲಾಡಿ ಇವಳು. ಅಯ್ಯೋ ದದ್ದು, ನಾವಿನ್ನು ಸಿಂಗಲ್ಲೇ, ಆದ್ರೆ ಅಕ್ಕನ ಹತ್ರನೇ 2 ಆಫರ್ ಇರೋದು. ನೋಡು ಹೇಗ್ ಬೈಕೊಳ್ತಿದ್ದಾಳೆ ಅಂತ. ಹೋಗೋದು ಲೇಡೀಸ್ ಕಾಲೇಜ್ಗಾದ್ರು ಹೇಗ್ ರೆಡಿ ಆಗಿದ್ದಾಳೆ ನೋಡು. ಹಲೋ, ನಾನ್ ರೆಡಿ ಆಗಿರೋದು ನಂಗೋಸ್ಕರ, ಈ ತರ ಬೇರೆಯವ್ರ ಮೆಸ್ಲೆ ಅಂತ ಅಲ್ಲ. ಏನೇ ಹೇಳ್ತಿದ್ಯಾ? ನಾನೇನೇ ಮಾಡಿದ್ದೀನಿ? ನೀನ್ ಆಫೀಸ್ಗೆ ಹೋಗುವಾಗ ಸಖತ್ತಾಗಿ ರೆಡಿಯಾಗಿ ಹೋಗ್ತೀಯ ಅಲ್ವಾ? ಅಲ್ಲಿ ಎಲ್ರು ಗಂಡಸ್ರೇ ಇರುವಾಗ ನೀನ್ ಯಾರನ್ನ ಮೆಚ್ಚಕ್ ಹೋಗ್ತಿದ್ದೆ? ನನಗೆ ಕೌಂಟ್ರು ಇರು, ಮಾಡ್ತೀನಿ ನಿಂಗೆ. ಅಕ್ಕ ಬಾರಕ್ಕ. ಏನಕ್ಕೆ? ಅಯ್ಯೋ ಬಾರಕ್ಕ, ಹೇಳ್ತೀನಿ. ಬಂದ ನನ್ನ ವಿಕ್ಕಿ ವಿಷಯ ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡೋಕ್ ಬಂದ್ರ? ಮಟನ್ ಶಾಪ್ನಲ್ಲಿ ಐಸ್ ಕ್ಯಾಂಡಿ ಬೋರ್ಡ್ ನೋಡ್ದಂಗೆ ಆಗ್ತಿದೆ. ದಾರಿ ತಪ್ಪೇನಾದರೂ ಬಂದ್ಬಿಟ್ನಾ? ವಿಕ್ರಾಂತ್ ಲವ್ ಮಾಡ್ತಿರೋ ಹುಡುಗಿ ನೀವು ಜನರಲ್ಲಿ ಒಬ್ಳಿರ್ಬೇಕು. ಮೊದಲು ಅದನ್ನು ಯಾರು ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಇಲ್ಲಾಂದರೆ ಈ ಬಜಾರ್ ಬೀದಿಗಳು ನನ್ನ ಜೊತೆ ಜಗಳನೇ ಮಾಡ್ಬಿಡ್ತಾಳೆ. ಸಿನಿಮಾಗಳಲ್ಲಿ ನಿಂತ್ಕೊಳ್ತಾರಲ್ಲ ಹಾಗೆ ನಿಂತಾಳೆ ಕೈಯಾಳಿ. ನಾವೇ ಬಂದು ನಿನ್ನ ಪಾದ ಪೂಜೆ ಮಾಡಿ ಒಳಗೆ ಬನ್ನಿ ಸರ್ ಅಂತ ಸ್ವಾಗತ ಮಾಡ್ತೀವಿ ಅಂತೆಲ್ಲ ತಿಳ್ಕೊಬೇಡ. ನನ್ನ ಚೇಂಬರಲ್ಲಿ ಆ ಲೆವೆಲಿಗೆ ಎಗರಾಡ್ತಾಳೆ. ನೀನು ಮೊದಲೇ ಹೇಳಿ ಕೇಳಿ ಇವಳು ಮನೆ ಇರೋ ಏರಿಯಾ ಸುಮ್ಮನೆ ಇರ್ತಾಳೆ. ಸುತ್ತಮುತ್ತ ಕೆಲಸ ಇಲ್ದಿರೋನೆಲ್ಲ ಕರೆದು ಗುಂಪು ಕಟ್ಟಿ ರಂಪರಾಮಾಯಣ ಮಾಡ್ತಾರೆ. ಇಲ್ಲಿವರೆಗೂ ಬಂದವನಿಗೆ ಒಳಗೆ ಬರೋ ಕೊಬ್ಬು ನಮ್ಗೇನು ಕಮ್ಮಿ ಇದೆಯಾ? ಬೇಕಿದ್ರೆ ಬರ್ತಾನೆ. ವೇದಾಂತ್ ವಸಿಷ್ಠ ಇಂಥ ಜಾಗಕ್ಕೆ ಬಂದು 7 ಕಾಲು ಅನ್ಸ್ಕೊಂಡ ಅಂತ ಏನಾದ್ರು ಮೀಡಿಯಾ ಗೊತ್ತಾದರೆ 3 ದಿನ ಕ್ಲೋಸ್ ಅಪ್ ಹಾಕಿ ನನ್ನ ಕೆರಿಯರ್ನೇ ಹಾಳು ಮಾಡ್ಬಿಡ್ತಾರೆ. ಕಾರಣ ಇಲ್ಲದೆ ಒಂದು ಎಕ್ಸ್ಟ್ರಾ ಉಸಿರು ತಗೊಳ್ಳೋಕ್ಕೂ ಯೋಚನೆ ಮಾಡೋನು ಇಲ್ಲಿವರೆಗೂ ಯಾಕೆ ಬಂದಿರ್ಬೋದು? ಯಾವುದಕ್ಕೂ ವಿಕ್ರಾಂತ್ ಲವರ್ ಯಾರು ಅಂತ ಕಂಡು ಹಿಡಿಬೇಕು. ಗೊತ್ತಿದ್ದು ನೈಟಲ್ಲಿ ನೋಡಿರೋ ಬಾವಿಗೆ ಡೇನಲ್ಲಿ ಹೋಗಿ ಬೀಳ್ಬಾರ್ದು. ಯಾಕೇನು ಮಾತಾಡದೆ ಹೋಗ್ಬಿಟ್ರು? ಓಹೋ, ಮಾರಮ್ಮನ ದರ್ಶನ ಮಾಡಿ ಭಯ ಆಯ್ತು ಅನ್ಸುತ್ತೆ. ಏನ್ ಮುಖ ನೋಡ್ತಿದ್ಯಾ? ಪೀಡೆ ತೊಲಗ್ತಲ್ಲ, ಹೋಗ್ತಾ ಇರು. ಆಯ್ತು, ಹೋಗ್ತೀನಿ. 1 ನಿಮಿಷ ಕಣೆ. ಗೇಟಲ್ಲೇ ಅಪ್ಶಕ್ನ ಕಂಡಿದೆ. ಯಾವುದಕ್ಕೂ ಹುಷಾರ್ ಕಣೆ. ತಲೆ ತಗ್ಸ್ಕೊಂಡು ಕಾಲ್ ಬುಡ ನೋಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ ಅಂದ್ರೆ ಏನಾದರೂ ಎಡ್ವರ್ಟ್ ಆಗುತ್ತಂತೂ ಗ್ಯಾರಂಟಿ. ನೀನ್ ಯಾಕೆ ಅವನು ಹೋಗಿದ್ ಕಡೆನೇ ಹೋಗ್ತಿದ್ಯಾ? ಈ ಕಡೆ ಹೋಗು. ನೀನೊಂಥರ ಒಟ ಹಳೆ ಮುತ್ಕಿದ್ದಂಗೆ.
ಅದಿದೆ. ಹುಷಾರು ಅದಿತಿ. ಈ ಶುಂಠಿ ಶಂಕರ ನಮ್ಮನೆವರೆಗೂ ಯಾಕೆ ಬಂದ? ಬಂದಿದ್ ಸರಿ, ಆದ್ರೆ ಏನೂ ಮಾತಾಡದೆ ಯಾಕೆ ವಾಪಸ್ ಹೋದ? ನಾನು ಕಾಟ ಕೊಟ್ಟಿದ್ದೀನಿ ಅಂತ ನಮ್ಮ ಮನೆ ಎಲ್ಲಿದೆ ಅಂತ ತಿಳ್ಕೊಳಕ್ ಬಂದ. ಅವನಿಗಿರೋ ಕಾಂಟ್ಯಾಕ್ಟ್ಸ್ಗೆ ಯಾರನ್ನಾದ್ರೂ ಕಳಿಸಿ ನಮ್ಮ ಮನೆ ಬಗ್ಗೆ ತಿಳ್ಕೊಬೋದಿತ್ತು, ಆದ್ರೆ ಇವನೇ ಯಾಕೆ ಬಂದ? ಅಕ್ಕ ಅಕ್ಕ, ನಾನು ಇಲ್ಲೇ ಇದ್ದೀನಲ್ಲ, ಯಾಕೆ ಹಿಂಗೆ ಕಿರ್ಸ್ತಿದ್ಯಾ? ಅಕ್ಕ, ನಿನ್ ಬಾಡಿ ಮಾತ್ರ ಇಲ್ಲಿದೆ, ಮೂಡೇ ಇಲ್ಲ. ಆಟ ಆಡೋಣ ಅಂತ ಕರೆದು ಎಲ್ಲೋ ಕಳೆದೋಗಿದೆಯಲ್ಲೇ. ಈಗ ನೀನೇ ನಡ್ಸ್ಬೇಕು, ನಡ್ಸು. ಹೌದಲ್ಲ, ಕೊಟ್ಟು. ಅಮೂಲ್ಯ, ಯಾರು ಮಾತಾಡ್ತಿರೋದು? ನಾನು ವೇದಾಂತ್ ವಸಿಷ್ಠ ಮಾತಾಡ್ತಾ ಇದ್ದೀನಿ. ಆಮೇಲೆ ಆಡೋಣ, ಹೋಗೆ. ಏ ಹೋಗೆ. ಗೊತ್ತಿಲ್ಲ, ಯಾವಾಗ ತಲೆ ತಿರುಗುತ್ತೋ ಅರ್ಥ ಆಗಲ್ಲ. ಥೂ, ನೀನ್ ಯಾಕೆ ನನಗೆ ಕಾಲ್ ಮಾಡಿದ್ಯಾ? ನಿನಗೆ ನನ್ನ ಹತ್ರ ಏನು ಕೆಲಸ? ನಿನ್ನ ಹೆಸರು ಕರಿತಿದ್ದೀನಿ ಅಂತಂದ್ರೆ ವಿಷಯ ಇಂಪಾರ್ಟೆಂಟ್ ಅಂತಾನೆ ಅರ್ಥ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ, ಲೊಕೇಶನ್ ಕಳಿಸ್ತೀನಿ, ಹೊರಡು. ಭಜ್ರಂಗಿ, ಏನು ಕಾಲ ಬಂತಪ್ಪ. ಅಲ್ಲ, ಇವನೇ ನನ್ನನ್ನು ಮೀಟ್ ಮಾಡಬೇಕು ಅಂತ ಕಾಲ್ ಮಾಡ್ತಿದ್ದಾನಲ್ಲ. ಇವತ್ತು ಸೂರ್ಯನಾದರೂ ರೂಟ್ ಚೇಂಜ್ ಮಾಡ್ಬಿಟ್ನಾ? ಹಲೋ ಹಲೋ, ಸತ್ತೋದ್ಯಾ ಹೇಗೆ? ಇಂಪಾರ್ಟೆಂಟ್ ವಿಷಯ ಅರ್ಜೆಂಟಾಗಿ ಮಾತಾಡಬೇಕು, ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ರಿಪ್ಲೈ ಇಲ್ವಲ್ಲ ನಿಂದು? ನಾನು ಯಾಕೆ ಸಾಯ್ತೀನಿ? ಬೇಕಾದ್ರೆ ಯಾರನ್ನಾದ್ರೂ ಸಾಯಿಸ್ತೀನಿ. ಯಾರನ್ನೋ ಯಾಕೆ, ನಿನ್ನನ್ನೇ ಸಾಯಿಸ್ತೀನಿ. ಅಲ್ಲ, ನೀನು ಬಾ ಅಂದ ತಕ್ಷಣ ನಾನು ಬಂದ್ಬಿಡ್ಬೇಕಾ? ಅಷ್ಟಕ್ಕೂ ಬಂದರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲ್ಲ. ಆ ಚಂದಕ್ಕೆ ನನ್ನ ಎನರ್ಜಿ ನಾನು ವೇಸ್ಟ್ ಮಾಡ್ಕೊಂಡು ಯಾಕೆ ಬರಬೇಕು? ಅದೇನು ಅಂತ ಫೋನಲ್ಲೇ ಹೇಳು. ನಾರ್ಮಲ್ ಆಗಿ ಮಾತಾಡಿದ್ರೆ ನಿನಗೆ ಅರ್ಥನೇ ಆಗೋದಿಲ್ಲ ಅಲ್ವಾ? ನೋಡು, ಇದು ನಮ್ಮಿಬ್ಬರು ಫ್ಯಾಮಿಲಿ ವಿಷಯ. ಅದನ್ನ ಮಾತಾಡಬೇಕು ಅಂತ ನಾನು ನಿಮ್ಮ ಮನೆ ಹತ್ರ ಬಂದೆ. ಸುಮ್ಮನೆ ಮನೆ ಮುಂದೆ ಯಾಕೆ ಅಂತ ವಾಪಸ್ ಬಂದೆ. ಅದಕ್ಕೆ ನಾನೇನು ಮಾಡಬೇಕು? ನನಗೆ ಯಾವತ್ತೂ ಆರ್ಡರ್ ಕೊಟ್ಟು ರೂಢಿ. ನಾನು ಹೇಳಿದ್ದಕ್ಕೆ ಯಾಕೆ ಅಂತ ಕೇಳಿ ರೂಢಿ ಇಲ್ಲ. ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟಿದ ವಿಷಯ ಅಂತ ಹೇಳಿದೆ. ಬರಲಿಲ್ಲ ಅಂದರೆ ಲಾಸ್ ಆಗೋದು ನಿನಗೆ. ಇದಕ್ಕೆ ಮೀರಿ ನಾನು ಏನು ಹೇಳೋದಕ್ಕಾಗಲ್ಲ. ಎಲ್ಲ ನೀನು ಮಾಡಿರೋ ದುಡ್ಡಿಗೆ ಅಂತ ನಾನು ಚೆನ್ನಾಗಿರ್ತಾ ಇದೆ. ನಾವು ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ಎಷ್ಟು ದುಡ್ಡು ಬೇಕು? ಲೂಸು, ಪೂರ್ತಿ ಮೆಂಟ್ಲಾಗಿದ್ಯಾ ಹೇಗೆ? ಅಷ್ಟಕ್ಕೂ ಬೇಕಾಗಿರೋದು ನಿನಗೆ, ಅದು ನನ್ನಿಂದ. ಇಲ್ಲ ಅಂದಿದ್ರೆ ಇಲ್ಲಿಗೆ ಯಾಕೆ ಕರ್ಸ್ಕೊಳ್ತಾ ಇದ್ದೆ? ಕರ್ಸ್ಕೊಂಡು ಯಾಕೇನೇನೋ ಮಾತಾಡ್ತಾ ಇದೆಯಾ? ಆ್ಯಕ್ಚುಲಿ ವೇಸ್ಟ್ ಮಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತಾನೆ ನಿನ್ನ ಆಫೀಸ್ ಕೆಲಸ ಬಿಟ್ಟಿದ್ದು. ಹಾಗಾದ್ರೆ ನಿನ್ಗೆ ಹಣ ಬೇಡ ಅಂತಂದ್ರೆ ಇನ್ನೇನು ಬೇಕು? ಮರ್ಯಾದೆ ಅಂತೂ 3 ಕಾಸುಗಳು. ನಾನು ನೋಡ್ತಾನೆ ಇದ್ದೀನಿ, ಹಾಸ್ಪಿಟ್ಲಿಂದ ಈಗಿನವರೆಗೂ ತುಂಬಾನೇ ಹದ್ಮೀರ್ ಮಾತಾಡ್ತಿದ್ಯಾ.